ಇವಾಗಿನ ಮಕ್ಕಳನ್ನ ಇಂಡೋರ್ ಮೆಂಟಲಿ ಎಂಗೇಜ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಅದಕ್ಕೋಸ್ಕರ ಉಪಯೋಗ ಆಗುವಂತಹ ಕೆಲವು ಮಾಹಿತಿ ಇಲ್ಲಿದೆ. 20 ಟಾಪಿಕ್ಸ್ ಮೇಲೆ ಬರುವಂಥ ಈ 20 ಪುಟಾಣಿ ಬುಕ್ಸ್ಗಳು ಫ್ಲಿಪ್ಕಾರ್ಟ್ನಲ್ಲಿ ಕೇವಲ 550 ರೂಪಾಯಿಗೆ ಸಿಗುತ್ತೆ. ಸೊ ಇದರಲ್ಲಿ ಬರ್ಡ್ಸ್, ಬಾಡಿ ಪಾರ್ಟ್ಸ್, ಆಪೋಸಿಟ್ಸ್ ಈ ಥರ ಹಲವಾರು ಟಾಪಿಕ್ಸ್ 20 ಟಾಪಿಕ್ಸ್ ಮೇಲೆ ಈ ಬುಕ್ಸ್ನ ಅವೈಲೇಬಲ್ ಇರುತ್ತೆ. ಮಕ್ಕಳಿಗೆ ಚಿತ್ರಗಳನ್ನ ತೋರಿಸ್ಕೊಂಡು ಕತೆಗಳನ್ನ ಹೇಳೋದಕ್ಕೋಸ್ಕರ ಈ ಬೆಡ್ ಟೈಮ್ ಸ್ಟೋರೀಸ್ ಮತ್ತು ಪಂಚತಂತ್ರ ಸ್ಟೋರೀಸ್ ಅಂತ 2 ಪುಸ್ತಕಗಳು 150 ರೂಪಾಯಿ ಒಳಗಡೆ ಫ್ಲಿಪ್ಕಾರ್ಟ್ನಲ್ಲೇ ಸಿಗುತ್ತೆ. ಮಕ್ಳಿಗೆ ಓದೋಕ್ಕೆ ಬರ್ದಿಲ್ಲಾದರೂ ಚಿತ್ರಗಳನ್ನ ನೋಡಿಕೊಂಡಾದರೂ ಅವರು ಸಮಯನ ಕಳಿಬಹುದು ಈ ಪುಸ್ತಕಗಳಿಂದ. ಇನ್ನು ಮೀಶೋದಲ್ಲಿ 100 ರೂಪಾಯಿಗೆ ಈ 4 ಪುಸ್ತಕಗಳ ಜೊತೆ ಪೆನ್ನು ಮತ್ತು 10 ರಿಫಿಲ್ ಕಡ್ಡಿಗಳನ್ನ ಕೊಟ್ಟಿರ್ತಾರೆ. ಅದನ್ನು ಬಳಸ್ಕೊಂಡು ಇದರಲ್ಲಿ ಮಕ್ಕಳು ಇಂಗ್ಲೀಷು, ಮ್ಯಾಥ್ಸು ಎಲ್ಲನೂ ಟ್ರೇಸ್ ಆನ್ಲೈನ್ ಹೊರತುಪಡಿಸಿ ಹೊರಗಡೆ ಯಾವುದಾದ್ರೂ ಮಾರ್ಟ್ಗಳಲ್ಲಿ ಸಿಗುವಂಥ ಈ ಥರ ಸೈನ್ಸ್ ಆ್ಯಕ್ಟಿವಿಟೀಸ್ ಬುಕ್ಸಿಂದ ಅವ್ರ ಮಿದ್ಲಿಗೆ ಸ್ವಲ್ಪ ಕೆಲಸ ಕೊಟ್ಟ ಹಾಗಾಗುತ್ತೆ. ಜೊತೆಗೆ ಈ ನಂಬರ್ ಬುಕ್ಸನ್ನು ಅವ್ರು ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಲ್ಲಿ ಸ್ಕೆಚ್ ಪೆನ್ನಲ್ಲಿ ನಾವು ಬರೆದು ಮತ್ತು ಟಿಶ್ಯೂ ಪೇಪರಲ್ಲಿ ಅಳಿಸಿ ಪುನಃ ಇದರಲ್ಲಿ ಅಭ್ಯಾಸ ಮಾಡ್ಬೋದು. ಎಲ್ಲದಕ್ಕಿಂತ ಅದು ಇನ್ನೊಂದು ಮುಖ್ಯವಾಗಿರೋ ನಮ್ಮ ಕನ್ನಡ ಕಾಪಿ ರೈಟಿಂಗ್ ಪುಸ್ತಕ. ಅದನ್ನು ನೋಡ್ತಾ ಆದರೂ ಅವ್ರು ಅದರಲ್ಲಿ ಆಸಕ್ತಿ ಬೆಳೆಸ್ಕೊತಾರೆ. ಇದ್ರ ಜೊತೆಗೆ ಇದೊಂದು ಕೃಷ್ಣನ ಕಥೆಗಳ ಪುಸ್ತಕ. ಇದನ್ನು ನಾವೇ ಓದಿ ಮಕ್ಳ ಕಥೆಗಳನ್ನ ಹೇಳಬೇಕಾಗತ್ತೆ. ಈ ಡ್ರಾಯಿಂಗ್ ಪುಸ್ತಕ ಕೊಟ್ಟರೆ ಡ್ರಾಯಿಂಗ್ ಬರೆಯೋಕ್ಕೆ ಬಂದಿಲ್ಲ ಅಂದ್ರೂ ಒಂದೇ ಸ್ಟೆಪ್ ನೋಡಿಕೊಂಡು ಅವ್ರು ಬರೆಯೋಕ್ಕಂತೂ ಪ್ರಯತ್ನ ಪಡ್ತಾರೆ. ಇದರಲ್ಲಿ ಪೇಜ್ ಖಾಲಿ ಆದ್ರೂ ಇದನ್ನು ನೋಡಿಕೊಂಡು ಬೇರೆ ಪೇಜಸ್ ಬಳಸ್ಕೊಂಡು ಬರಿಬೋದು. ಜೊತೆಗೆ ನಮ್ಮ ಹಿಂದಿ ಅಕ್ಷರಮಾಲೆ ಪುಸ್ತಕ ಮತ್ತು ಕನ್ನಡ ಅಕ್ಷರಮಾಲೆ ಪುಸ್ತಕಗಳು ಇಷ್ಟು ಪುಸ್ತಕಗಳನ್ನ ಯೂಸ್ ಮಾಡಿಕೊಂಡು ಅವ್ರನ್ನ ನಾವು ಶಾಲೆಗೆ ಸೇರಿಸೋ ತನಕ ಅಂತೂ ಅವ್ರ ಸಮಯನ ಎಂಗೇಜ್ ಮಾಡ್ಬೋದು.